ಈಗ ತಾಂತ್ರಿಕವಾಗಿ ಹೇಳಬೇಕಾದ್ರೆ ನಾನೀಗ ಮಾಜಿ ಮಂತ್ರಿ. ಈ ಗಳಿಗೆಯಲ್ಲಿ ಕೇರ್ಟೇಕರ್ ಗೌರ್ಮೆಂಟಲ್ಲಿ ಅದು ಒಂದು ಎರಡು ರೀತಿ ಇದೆ. ಒಂದೊಂದು ಸತಿ ಬರೀ ಮುಖ್ಯಮಂತ್ರಿಗಳು ಕೇರ್ಟೇಕರ್ ಆಗಿರ್ತಾರೆ, ಅಥವಾ ಇಡೀ ಸಂಪುಟನೂ ಒಂದು ತಾತ್ಕಾಲಿಕವಾಗಿ ಉಳಿಯುವಂಥದ್ದಿದೆ. ರಾಜ್ಯಪಾಲರ ಆದೇಶ ನಾನು ನೋಡಿದ್ದೀನಿ, ಅದರಲ್ಲಿ ಸ್ಪಷ್ಟತೆ ಇಲ್ಲ. ನಾನು ಈಗ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ, ಮುಂಚೆನೇ ನಿಗದಿಯಾಗಿತ್ತು. ಈಗ ಮಾನ್ಯ ರಾಜ್ಯಪಾಲರನ್ನು ನಾನು ಇವಾಗ ಅಲ್ಲಿ ಮಾನ್ಯ ಉಪರಾಷ್ಟ್ರಪತಿಗಳು ಬಂದಂಥ ಸಂದರ್ಭದಲ್ಲಿ ಭೇಟಿ ಆಗ್ತೀನಿ, ಅವ್ರನ್ನ ಕೇಳ್ತೇನೆ. ಟೆಕ್ನಿಕಲಿ ಈಗ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದಾ ಇಲ್ಲ ಅಂತಕ್ಕಂಥದ್ದು ಒಂದು ರೀತಿ ನನಗೆ ಒಂದು ಗೊಂದಲ ಇದೆ. ಅದರಿಂದ ಇದು ಇದೆ ಒಂದು ಕಡೆ. ಮತ್ತು ಪಕ್ಷ ಇವತ್ತು ಯಾರು ಇರಬೇಕು ಸಂಪುಟದಲ್ಲಿ ಅಂತಕ್ಕಂಥದ್ದನ್ನು ಪಕ್ಷದ ಹೈಕಮಾಂಡ್, ಈಗ ಮಾನ್ಯ ಮುಖ್ಯಮಂತ್ರಿಗಳು ಏನು ಈಗ ಸದ್ಯಕ್ಕೆ ಅವರೇ ಮುಂದುವರಿತಾ ಇದ್ದಾರೆ, ಸಿದ್ದರಾಮಯ್ಯನವರು ಕೇರ್ಟೇಕರಾಗಿ, ಮತ್ತು ಒಳಗೆ ಬರುತ್ತೆ ಮುಂದೆ ಆಗ್ತಕ್ಕಂಥ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ಇವರೆಲ್ಲರೂ ಸೇರಿ ಯಾರು ಇರಬೇಕು ಯಾರು ಇಲ್ಲ ಅಂತಕ್ಕಂಥದ್ದು ಅವ್ರು ತೀರ್ಮಾನ ಮಾಡ್ತಾರೆ.